ಅಲ್ಲಿ ಅಸಹಜ ಸಾವುಗಳಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸಾವುಗಳಾಗಿರ್ಬೋದು, ಅಥವಾ ಅವ್ರು ಹೇಳ್ದಾಗೆ ಕೆಲವರು ಹೇಳ್ತಾರೆ ಮಾಧ್ಯಮದಲ್ಲಿ ಅಲ್ಲಿ ಧರ್ಮಸ್ಥಳದಿಂದ ಮುಕ್ತಿಗಾಗಿ ಬಂದು ಸಾಯ್ತಾರೆ, ಏನೇನೋ ಆಗಿರ್ಬೋದು. ಆದರೆ ತಾವು ಒಂದು ಧರ್ಮಾಧಿಕಾರಿಯಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ನ್ಯಾಯ ಕೊಡಿಸೋ ಒಬ್ಬ ವ್ಯಕ್ತಿಯಾಗಿ ಈ ದೇಶದ ಒಂದು ಉನ್ನತ ಹುದ್ದೆಯಲ್ಲಿ ಇದ್ಕೊಂಡು ನೀವು ಸರ್ಕಾರಕ್ಕಾದ್ರೂ ಮನವಿ ಮಾಡ್ಕೊಳ್ಬೋದಾಗಿತ್ತಲ್ಲ, ನಮ್ಮ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ನೀವು ಅದನ್ನು ತನಿಖೆ ಮಾಡಿ ಏನಾದರೂ ಅದನ್ನು ಸರಿ ಮಾಡಿ ಅಂತ ಒಂದಾದರೂ ಮನವಿ ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡಲಿಲ್ಲ? ನಿಮಗೆ ಜವಾಬ್ದಾರಿ ಇತ್ತಲ್ಲ, ನಿಮ್ಮ ಕ್ಷೇತ್ರ ಅಲ್ವ ಅದು. ಈಗ ಧರ್ಮಸ್ಥಳ ಅಂದರೆ ನಮ್ಮ ಕ್ಷೇತ್ರ ಅನ್ನುವರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೋದಿತ್ತಲ್ಲ. ರಾಜ್ಯಸಭೆಯ ಸದಸ್ಯರು ನೀವು ಯಾವತ್ತಾದರೂ ಒಂದು ದಿನ ರಾಜ್ಯಸಭೆಯಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ? ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ್ದೀರಾ? ಅಥವಾ ವಿಧಾನಸಭೆಯಲ್ಲಿ ನಿಮ್ಮ ಬೇಕಾದಂತ ಅದೆಷ್ಟೋ ಶಾಸಕರಿದ್ರು, ಅವ್ರ ಮುಖಾಂತರ ಹೇಳಿದ್ದಾರಲ್ವಾ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಅಲ್ಲ, ಸಾಯ್ಲಿಕ್ಕೆ ನಾವು ಷಡ್ಯಂತ್ರ ಮಾಡಿದೀವ? ನಿಮ್ಮ ಲಾಡ್ಜಲ್ಲಿ ಯಾರೋ ಆತ್ಮಹತ್ಯೆ ಆಗ್ತದೆ